ಲವ್ ತಲೆ ಕೆಡಿಸ್ಕೊಬೇಡ ಬಿಡೋ. ಲವ್ ಅಲ್ಲಿ ಇದೆಲ್ಲ ಮಾಮೂಲ. ಒಂದು ವಾರದಿಂದ ಅವಳ ಜೊತೆ ಮಾತಾಡಿಲ್ಲ, ಕೋಪದಲ್ಲಿ ರೇಗ್ಬಿಟ್ಟಿದ್ದೀನಿ. ನಾಳೆ ಅವಳ ಬರ್ತ್ಡೇ. ಯಾರು ನೆನ್ಪಿಟ್ಕೊಳ್ದಿರೋ ನನ್ನ ಬರ್ತ್ಡೇನ ಅಷ್ಟು ನೀಟಾಗಿ ಸೆಲೆಬ್ರೇಟ್ ಮಾಡಿದಲ್ಲೋ. ನಾಳೆ ಒಂದಿನಾದ್ರೂ ಅವಳನ್ನ ಖುಷಿಯಾಗಿಡ್ಬೇಕು. ರಾಮಾಚಾರಿ, ನಿಮ್ಮ ಅಪ್ಪಂಗೆ ಏನಾಗಿದೆ ನೋಡಿ. ಏನಾಯ್ತು? ಬಿದ್ಬಿಟ್ಟಿದ್ದಾರೆ ಕಣೆ. ಅರೆ ಮನೆ ಬಿಟ್ಟೊಟ್ಟೋಗಿದ್ದಾನೆ ರಾಮಾಚಾರಿ. ಎಂತ ಕೆಲಸ ಮಾಡ್ಬಿಟ್ಟು ದಿವ್ಯಾ, ದಿವ್ಯಾ ಹೇಳು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಅಮ್ಮ. ನೀನ್ ಬೇಗ ಎದ್ದು ರೆಡಿ ಆಗು, ದೇವಸ್ಥಾನಕ್ಕೆ ಹೋಗೋಣ. ಏನಮ್ಮ ಸಾಯಂಕಾಲ ಪಾರ್ಟಿ ಜೋರ? ಎಲ್ಲಿ ಕರ್ಕೊಂಡು ಹೋಗ್ತಾನೆ ರಾಮಾಚಾರಿ? ಸುಧಾ, ಹಾ ಬಾಯ್. ನಡಿ ಹೋಗೋಣ. ರಾಮಾಚಾರಿ, ಐ ಆಮ್ ಸಾರಿ ಮಾರ್ತಿ. ನನಗೆ ಗೊತ್ತು ನಿಂಗೆ ತುಂಬ ಕೋಪ ಬಂತೆ ಅಂತ. ಆದರೆ ಮನೇಲಿ ಹೋಗ್ಲಿ ಬಿಡು. ಹ್ಯಾಪಿ ಬರ್ತ್ಡೇ ಟು ಯು ಮಾರ್ಗಿ. ಅರ್ಥ ಮಾಡ್ಕೊ ಮಾರ್ಗಿ, ಇವತ್ತು ನಿನ್ನ ಬರ್ತ್ಡೇ, ನೀನು ಖುಷಿಯಾಗಿರ್ಬೇಕು. ನನ್ನ ಎಲ್ಲ ಖುಷಿನೂ ಹಾಳಾಗೋಯ್ತು. ಇನ್ಯಾವ ಖುಷಿನೂ ಉಳ್ದಿಲ್ಲ. ಮಾರ್ಗಿ, ನಾನು ಬೇಕು ಅಂತ ಮಾಡಿಲ್ಲ, ಏನಾಯ್ತು ಅಂತ ಕೇಳು. ನಿನ್ನ ಹತ್ರ ಎಲ್ಲದಕ್ಕೂ ರೀಸನ್ಸ್ ಇರತ್ತೆ. ಕಾರಣ ರೆಡಿ ಮಾಡ್ಕೊಂಡೇ ಬಂದಿರ್ತೀಯ. ಆವತ್ತು ಫ್ರೆಂಡ್ ಪೊಲೀಸ್ ಸ್ಟೇಷನ್ ಅಲ್ಲಿದ್ದ, ಮೊನ್ನೆ ನಿನಗೆ ಹುಷಾರಿರ್ಲಿಲ್ಲ. ಇವತ್ತು ಏನ್ ಕಾರಣ? ನಿಮ್ಮ ಅಮ್ಮನ್ಗೆ ಹುಷಾರಿರ್ಲಿಲ್ವಾ? ನಿಮ್ಮ ಅಪ್ಪನ್ಗೆ ಹುಷಾರಿರ್ಲಿಲ್ವಾ? ಯಾಕೆ ಸುಮ್ಮನಾಗ್ಬಿಟ್ಟೆ? ಎಲ್ರೂ ನಿನ್ ಬಗ್ಗೆ ಹೇಳಿದ್ದೆ ಕರೆಕ್ಟು. ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೆ. ಇವತ್ತು ನನ್ನ ಬರ್ತ್ಡೇ ಅನ್ನೋ ಒಂದು ಸಣ್ಣ ವಿಷಯ ನಿಂಗೆ ಲೆಕ್ಕಕ್ಕಿಲ್ಲ. ಇನ್ನು ನಾನು ನಿನ್ನ ನಂಬ್ಕೊಂಡು ಬಂದ್ರೆ ನನ್ನನ್ನು ಲೆಕ್ಕಕ್ಕೆ ಇಟ್ಕೋತೀಯಾ? ಲವ್ವಾದ ಹೊಸರಲ್ಲಿ ನನ್ನ ಜೊತೆನೇ ಇರ್ತಿದ್ದೆ. ನಾನೇ ನಿಂಗೆ ಪ್ರಪಂಚ. ಈಗ ನಾನು ಸಿಕ್ಕಿದ್ದೀನಿ ಅಂತ ಪಕ್ಕ ಆದ್ಮೇಲೆ ಟೇಕನ್ ಫಾರ್ ಗ್ರಾಂಟೆಡ್ ಅಲ್ವಾ? ಹುಟ್ಟಿದ ದಿನ ನೋಯಿಸಬಾರ್ದು ಅಂತ ಸುಮ್ಮನಿದ್ರೆ ಏನ್ ಬೇಜಾನ್ ಮಾತಾಡ್ತಿದ್ಯಾ? ನಾನೇ ನಿನ್ ತಲೆ ಕೆಡ್ಸಿರ್ಲಿಲ್ಲ, ನೀನೇ ನನ್ನ ಹಿಂದೆ ಲವ್ ಅಂತ ಬಿದ್ದಿದ್ದು. ಎಲ್ರಿಗೂ ಅವ್ರದೇ ಪ್ರಪಂಚ ಅಂತ ಇರುತ್ತೆ. ಲವ್ ಆದ ತಕ್ಷಣ ಅಪ್ಪ ಅಮ್ಮ ಫ್ರೆಂಡ್ಸ್ನೆಲ್ಲ ಬಿಟ್ಬಿಡು ಅಂತ ಯಾರು ಹೇಳಲ್ಲ. ಫ್ರೆಂಡ್ಸ್ಗೆ ಹೆಲ್ಪ್ ಮಾಡೋದು ತಪ್ಪ? ಬೇಕಾದಾಗ ಯೂಸ್ ಮಾಡ್ಕೊಂಡು ಬಿಸಾಕಕ್ ಫ್ರೆಂಡ್ಸ್ ಟೈಮ್ ಪಾಸ್ ಅಷ್ಟು ಅಲ್ಲ. ಹಾಗಾದ್ರೆ ನಾನ್ ಟೈಮ್ ಪಾಸಾ? ಬೇಕಾದಾಗ ಫೋನ್ ಮಾಡೋದು, ಮೆಸೇಜ್ ಮಾಡೋದು, ಅಕಸ್ಮಾತ್ ಯಾಕೆ ಫೋನ್ ಮಾಡಿಲ್ಲ ಅಂತ ಕೇಳಿದ್ರೆ ಮರ್ತೋಯ್ತು ಅನ್ನೋದು, ಇಲ್ಲ ಸುಳ್ಳು ಹೇಳೋದು. ಸುಳ್ಳು ಹೇಳಂಗ್ ಮಾಡಿರೋದೇ ನೀನು. ಪ್ರತಿ ನಿಮಿಷ ನಾನು ಲವ್ ಮಾಡ್ತೀನಿ ಅಂತ ಪ್ರೂವ್ ಮಾಡ್ಕೊಂಡಿರಕ್ಕಾಗಲ್ಲ. ಫೋನ್ ಮಾಡಿಲ್ಲ ಅಂದ್ರೆ SMS ರಿಪ್ಲೈ ಮಾಡಿಲ್ಲ ಅಂದ್ರೆ ಲವ್ ಕಮ್ಮಿ ಆಯ್ತು ಅಂತಲ್ಲ. ನೀನ್ ಹೇಳಿದ ಟೈಮಿಗೆ ಬರ್ಲಿಲ್ಲ ಅಂದ ತಕ್ಷಣ ನನಗೆ ಜವಾಬ್ದಾರಿ ಇಲ್ಲ ಅಂತಲ್ಲ.
ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಬೇರೆ ಇರುತ್ತೆ ಅಂತ ಅರ್ಥ. ಹೌದು ಇರತ್ತೆ. ಅಪ್ಪ ಅಮ್ಮ ಫ್ರೆಂಡ್ಸ್ ಎಲ್ರಿಗೂ ನಿನ್ನ ಹತ್ರ ಟೈಮ್ ಇರುತ್ತೆ, ನನ್ಗೆ ಮಾತ್ರ ಇಲ್ಲ. ಯಾವ್ದೇ ಹುಡುಗಿ 24 ಗಂಟೆ ನನ್ನ ಜೊತೆಲೇ ಇರು ಅಂತ ಹೇಳಲ್ಲ. ಬರ್ತ್ಡೇ ದಿನ ಫಸ್ಟ್ ವಿಶ್ ತನ್ನ ಲವರ್ ಮಾಡ್ಲಿ ಅಂತ ಬಯಸೋದ್ ತಪ್ಪ. ಹಂಗಂದ್ರೇನು? ಫ್ರೆಂಡ್ಸ್ ಪ್ರಾಬ್ಲಮ್ ಅಲ್ಲಿ ಇದ್ರೆ ಅಥವಾ ಅಪ್ಪ ಅಮ್ಮಂಗೆ ಹುಷಾರಿಲ್ಲ ಅಂದ್ರೆ ಎಲ್ಲ ಬಿಟ್ಟು ಬಂದ್ಬಿಡ್ಬೇಕಾ? ಅದನ್ನ ಪ್ರೀತಿ ಏನಲ್ಲ, ಸ್ವಾರ್ಥ ಅಂತಾರೆ. ಹೌದು, ಸ್ವಾರ್ಥಾನೆ. ನಾವು ಮಾತ್ರ ನಿಮ್ಮ ನಂಬಿ ಮದ್ವೆ ಆಗಿ ಅಪ್ಪ ಅಮ್ಮ ಫ್ರೆಂಡ್ಸ್ ಎಲ್ಲರನ್ನು ಬಿಟ್ಟು ನಮ್ಮ ಆಸೆಗಳನ್ನ ಬಚ್ಚಿಟ್ಟು ಬರ್ತೀವಲ್ಲ, ಅದು ನಿಮ್ ಪ್ರಕಾರ ಸ್ವಾರ್ಥ ಅಲ್ಲ, ಅದು ಪ್ರೀತಿ. ನೀನ್ ಹೇಳಿದ್ದೆ ಕರೆಕ್ಟು. ನಾನೇ ಲವ್ ಅಂತ ನೀನ್ ಹಿಂದೆ ಬಿದ್ದೆ. ಆದ್ರೆ ನಿಂಗ ಲವ್ವೇ ಇಲ್ಲ. ನಿನ್ನ ನಂಬಿ ತಪ್ಪಾಡ್ದೆ. ಏನ್ ನಂಬೋದು? ಎಲ್ಲ ಪ್ಲಾನ್ ಮಾಡ್ಕೊಂಡೆ ನೀವು ಬರೋದು. ನಿಮ್ಗೆ ನಮ್ಮ ಒಳ್ಳೆತನಕ್ಕಿಂತ ಲೈಫ್ ಸೆಕ್ಯೂರಿಟಿ ಇಂಪಾರ್ಟೆಂಟ್. ಪ್ರತಿ ಹುಡುಗಿನೂ ಹುಡುಗನ ಬಗ್ಗೆ ತಿಳ್ಕೊಂಡು ವೆರಿಫೈ ಮಾಡಿ 100 ಸಲ ಯೋಚನೆ ಮಾಡಿ ಐ ಲವ್ ಯು ಅಂತ ಹೇಳೋದು. ಆದ್ರೆ ನಾವು ಹುಡುಗರಂಗಲ್ಲ. ಒಂದ್ಸಲ ಒಬ್ಬ ಹುಡುಗಿ ಇಷ್ಟ ಆದ್ರೆ ನೆಕ್ಸ್ಟ್ ಮಿನಿಟ್ ಅವಳು ಯಾರು, ಅವಳ ಬ್ಯಾಕ್ ಗ್ರೌಂಡ್ ಏನು, ಅವಳು ಎಂತವಳು ಅಂತ ಯೋಚನೆ ಮಾಡಿದೆ ಐ ಲವ್ ಯು ಅಂತೀವಿ. ಅದು ನಿಜವಾದ ಲವ್. ಅದೇ ನಾವು ಮಾಡೋ ಫಸ್ಟ್ ತಪ್ಪು. ಫಸ್ಟ್ ಆಫ್ ಆಲ್ ನೀನ್ ಯಾವಳು ಅಂತ ನಿನಗೆ ಜಸ್ಟಿಫೈ ಮಾಡ್ಕೋಬೇಕು. ನಾನು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ಲ. ನಾನು ಎಷ್ಟು ಹೇಳಿದ್ರು ಅರ್ಥ ಆಗಲಿಲ್ಲ ಅಲ್ಲ ನಿಂಗೆ? ಇವನು ಸರಿ ಇಲ್ಲ ಅಂತ ಇವನ ಮನೆಯವರೇ ಚಪ್ಪಲಿ ಬಿಡೋ ಜಾಗದಲ್ಲಿ ಇವನನ್ನು ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ಇವನನ್ನು ಪ್ರೀತಿ ಮಾಡೋಕೆ ಹೊರಟಿದ್ಯಾ ನೀನು? ನಡು ರಸ್ತೆಯಲ್ಲಿ ನಿನ್ನ ಬಗ್ಗೆ ಎಷ್ಟು ಕೇವಲವಾಗಿ ಮಾತಾಡ್ತಾ ಇದ್ದಾನೆ. ಪ್ರೀತಿ ಮಾಡೋರು ಯಾರು ತನ್ನ ಹುಡುಗಿ ಹತ್ರ ಇಷ್ಟು ಕೆಡ್ದಾಗ ನಡ್ಕೊಳ್ಳೋದಿಲ್ಲ. ಛೇ, ನಡಿಯ ಮನೆಗೆ.